ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರು ವೃಷಭ ರಾಶಿ ಪ್ರವೇಶದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ಕಡೆಯ 4 ಲಗ್ನ, ಪ್ರಮುಖವಾಗಿರ್ತಕ್ಕಂಥ 4 ಲಗ್ನದ ಬಗ್ಗೆ ನೋಡೋಣ. ಕೊನೆಯ 4 ಲಗ್ನದಲ್ಲಿ ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ಕಾಂಬಿನೇಷನ್ನು ಸ್ವಲ್ಪ ಸಾಧ್ಯವಾದಷ್ಟು ಈ ಒಂದು ಮೇ 14, 2025ವರೆಗೂ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು. ಹಾಗೆ ಭಾಳ ಒಳ್ಳೆಯ ಒಂದು ಸಮಾಚಾರ ಧನುರ್ಲಗ್ನದವ್ರಿಗೆ ಅಂದರೆ ಗುರುದಶ ಗುರುಭುಕ್ತಿ ನಡೀತಾ ಇರಬೇಕು. ಉದ್ಯೋಗದಲ್ಲಿ ಅತ್ಯುತ್ತಮ. ಇಲ್ಲಿವರೆಗೂ ಕೂಡ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಕಂಡು ಬರ್ತಾಯಿತ್ತು, ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಇತ್ತು. ಬಟ್ ಆದರೆ ಈಗ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಹೊಸ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ಇರೋ ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಆಗ್ತಕ್ಕಂಥದ್ದು, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ವಿಚಾರದಲ್ಲಿ ಸ್ವಲ್ಪ ಅಡಚಣೆ, ಯಾವುದಾದ್ರು ಒಂದು ಮದುವೆ ವಿಚಾರದಲ್ಲಿ ಸ್ವಲ್ಪ ಕಟ್ಟಾಗ್ತಕ್ಕಂಥದ್ದು, ಮಾತುಕತೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭೂಮಿ ಖರೀದಿಗೆ ಅಥವಾ ಮನೆ ಒಂದು ಕಟ್ಟೋಕ್ಕೆ ಲಾಭದಾಯಕವಾಗಿದೆ. ಅಂದರೆ ಒಂದು ರೀತಿ ಒಂದು ಲೋನ್ಗೆ ಅಪ್ಲೈ ಮಾಡ್ತಾ ಇರ್ತೀವಿ, ಸಿಕ್ಕಲಿಲ್ಲ ಇಷ್ಟು ದಿವಸ, ದುಡ್ಡೆಲ್ಲೋ ಕೂಡಿಡಬೇಕಾಗಿತ್ತು, ಎಲ್ಲೂ ಕೂಡ ಸಿಕ್ಕಿಲ್ಲ ಮನೆ ಕಟ್ಟೋಕ್ಕೆ. ಮನೆ ಕಟ್ಟೋ ವಿಚಾರದಲ್ಲಿ ಹಣ ಕೂಡು ಬರ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಖಚಿತವಾಗಿ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಸೊ ಅದು ಬಿಟ್ಟರೆ ಇನ್ನು ಉಳಿದೆಲ್ಲ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ದಲ್ಲಿ ಅಂದ್ಕೊಂಡಿರ್ತಕ್ಕಂಥ ಒಂದು ಫಲಿತಾಂಶ ಬರತಕ್ಕಂಥದ್ದು ಭಾಳ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ವಿಶೇಷವಾಗಿ ತೋರಿಸ್ತಾ ಇದೆ. ಹಾಗೆ ಈ ಒಂದು ಕೆಲಸದ ವಿಚಾರದಲ್ಲಿ ಕೆಲಸ ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ, ಅಥವಾ ಯಾರಿಗಾರು ಹಣ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಗುರುದಶ ಗುರುಭುಕ್ತಿದಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಈ ಒಂದು ಕಾಂಬಿನೇಷನ್ನು ಇರ್ತಕ್ಕಂಥ ಮನೆ ಮತ್ತು ಅದರ ಆಧಿಪತ್ಯನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ 12ನೇ ಮನೆ ಆಗಿರ್ತಕ್ಕಂಥದ್ದು ಒಂದು, ಕೂತಿರ್ತಕ್ಕಂಥದ್ದು 5ನೇ ಮನೆಯಲ್ಲಿ, ಪ್ಲಸ್ ಹಾಗೇ ಒಂದು ಪ್ರಯತ್ನದ ಮನೆ ಮತ್ತು ಕಷ್ಟದ ಮನೆ 3ನೇ ಮನೆ. ಸ್ವಲ್ಪ ಹಣಕಾಸು ವಿಚಾರದಲ್ಲಿ ತುಂಬಾ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಹಣ ಸಾಲ ತೊಗೊಂಡ್ರೂ ತೀರ್ಸೋಕ್ಕೆ ಕಷ್ಟ, ಕೊಟ್ಟಿರ್ತಕ್ಕಂಥ ಹಣನೂ ವಾಪಸ್ ಬರೋದು ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ನೋಡಿ, ಸ್ವಲ್ಪ ತೂಕ ಮಾಡಿ, ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ವಿಶೇಷವಾಗಿ ಸ್ವಲ್ಪ ಇರಬೇಕಾಗಿರ್ತಕ್ಕಂಥದ್ದು. ಒಂದು ಸತಿ ದುಡ್ಡು ಕಳ್ಕೊಂಡ್ರೆ ಬರೋದಿಲ್ಲ, ಅಥವಾ ಕೊಟ್ಟರೂ ಬರೋದಿಲ್ಲ, ಅಥವಾ ಸಾಲ ಮಾಡಿದ್ರು ಕೊಡೋಕ್ಕೆ ಕಷ್ಟ ಆಗುತ್ತೆ, ಗಲಾಟೆಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದ ವಿಚಾರದಲ್ಲೂ ಸಮಸ್ಯೆ ಅಂತ ಹೇಳಿದ್ದೀನಿ. ಕೆಲಸ ಕಳ್ಕೊಳ್ತಕ್ಕಂಥದ್ದು, ಅಥವಾ ಮಾತಿನಿಂದ ಕಳ್ಕೊಳ್ಳೋದು, ಅಥವಾ ಕೋಪದಿಂದ ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಸಮಾಧಾನದಿಂದ ಇನ್ನೊಂದು ಕೆಲಸ ಸಿಗೋವರೆಗೂ ಕೂಡ, ಅಥವಾ ಇರೋ ಕಡೆ ಎಷ್ಟೇ ಸ್ವಲ್ಪ ತೊಂದರೆ ಆದರೂ ಕೂಡ ವೃತ್ತಿನೇ ಇಂಪಾರ್ಟೆಂಟ್ ಬೇಕು ಅಂತಕ್ಕಂಥವ್ರು ಸ್ವಲ್ಪ ಸಮಾಧಾನದಿಂದ ಬಗ್ಗೆ ನಡತಕ್ಕಂಥದ್ದು ಇದ್ದರೆ ಖಂಡಿತ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಪ್ರೇಮ ವಿವಾಹದಲ್ಲಿ ಸ್ವಲ್ಪ ಅಡಚಣೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಹಿರಿಯರ ಒಂದು ಒಪ್ಪಿಗೆ ಇಲ್ಲದೆ ಇರತಕ್ಕಂಥದ್ದು. ಸೊ ಮದುವೆ ಆದ ನಂತರನೂ ಕೂಡ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು. ಗುರುವಿನ ಸಂಚಾರ ಸ್ವಲ್ಪ ಅಷ್ಟು ವಿಶೇಷವಾಗಿ ಒಳ್ಳೆಯದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಮಕರ ಲಗ್ನದವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲದಿರ್ತಕ್ಕಂಥದ್ದು. ಎಂಥ ಆಪ್ರೇಷನ್ ಅಂತ ನಮ್ಗೆ ಅಂದ್ಕೊಂಡಿದ್ರು ಕೂಡ ಕೆಲವ್ರಿಗೆ ಭಯ. ಆಪ್ರೇಷನ್ ಇದ್ದ ತಕ್ಷಣ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡ್ಬಿಡ್ತಾರೆ, ಏನಾಗುತ್ತೋ ಏನೋ, ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಖಂಡಿತ ಆಪ್ರೇಷನ್ ಮಾಡಿಕೊಂಡ್ರು ಕೂಡ, ಅಥವಾ ಯಾವುದೇ ಒಂದು ದೀರ್ಘಕಾಲದ ಅನಾರೋಗ್ಯ, ಸ್ವಲ್ಪ ಭಯದ ವಾತಾವರಣ ಇದ್ದರೂ ಕೂಡ ಸ್ವಲ್ಪ ಧೈರ್ಯ ಬರ್ತಕ್ಕಂಥದ್ದು, ವಾಸಿ ಆಗ್ತಕ್ಕಂಥ ಕಾಂಬಿನೇಷನ್ನು ಬಹುತೇಕ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಹಾಗೆ ವಿದೇಶ ಪ್ರಯಾಣಕ್ಕೆ ಮಕರ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭಾಂಶ ತೋರಿಸ್ತಾ ಇದೆ.
ಸ್ವಲ್ಪ ವಿದೇಶದಲ್ಲಿ ಸ್ವಲ್ಪ ಇರ್ತಕ್ಕಂಥ ಒಂದು ಯೋಗ ಅಥವಾ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಯೋಗ ಅನುಕೂಲಕರವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಕೆಲಸದ ವಿಚಾರದಲ್ಲಿ ಕಷ್ಟ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಇಷ್ಟು ಮಕರ ಲಗ್ನದ ವಿಚಾರ. ಹಾಗೆ ಕುಂಭ ಲಗ್ನಕ್ಕೆ ಹೋಗೋಣ. ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ನಿಮಗೆ ಗುರುದಶ ಗುರುಭುಕ್ತಿ ನಡಿಬೇಕು. ಎಲ್ಲ ಕುಂಭ ಲಗ್ನದವ್ರಿಗೂ ಭಾಳ ಒಳ್ಳೆ ಟೈಮ್ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ಎಲ್ಲನೂ ಕೂಡ ನಾವು ಬ್ರೇಕಪ್ ಮಾಡಿರ್ತೀವಿ. ಎಲ್ಲ ಲಗ್ನದವ್ರಿಗೂ ಎಲ್ಲರಿಗೂ ಒಂದೇ ಸಮನೆ ಒಂದೇ ದಶ ನಡೀತಕ್ಕಂಥದ್ದು ಆಗಲ್ಲ. ಸೊ ಇಲ್ಲಿ ಕುಂಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಗುರುದಶ ಗುರುಭುಕ್ತಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಭಾಳಷ್ಟು ಅಂದ್ಕೊಂಡದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಪರ್ಸೆಂಟೇಜ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಏನು ಓದಿದ್ರೂ ಕೂಡ ಸ್ವಲ್ಪ ಅದರಲ್ಲಿ ಜಯದ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಭಾಳ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಯಾವುದೇ ಒಂದು ಹೊಸ ಕಲಿಕೆ ವಿದ್ಯಾಭ್ಯಾಸನೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಈ ಒಂದು ಉದ್ಯೋಗದಲ್ಲಿ ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು, ಕೆಲಸ ಬಿಟ್ಟು ಏನಾದ್ರು ಮನೇಲೇ ಏನಾದ್ರು ಕೆಲಸ ಮಾಡೋಣ ಅನ್ನೋ ಥರ ಒಂದು ವಿಚಾರ. ವರ್ಕ್ ಫ್ರಮ್ ಹೋಮ್ ಹೆಚ್ಚಾಗಿ ಇಷ್ಟಪಡ್ತಾರೆ. ಹಾಗೆ ಕೆಲಸಕ್ಕೆ ಹೋಗಿ ಬರ್ತಕ್ಕಂಥದ್ದು, ಈ 9 to 5 ಜಾಬ್ ಅಂತಕ್ಕಂಥದ್ದು ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ಸ್ವಲ್ಪ ಒಂದು ರೀತಿ ಮನಸ್ತಾಪಗಳಾಗ್ತಕ್ಕಂಥದ್ದು, ಇಷ್ಟ ಇಲ್ಲದೆ ಇರ್ತಕ್ಕಂಥದ್ದು. ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ, ಮಾನಸಿಕವಾಗಿ ಒಂಥರ ಎಮೋಷ್ನಲ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇದೆ. ವಿವಾಹ ವಿಚಾರದಲ್ಲಿ ತಗೊಂಡಾಗ ಸ್ವಲ್ಪ ಈ ಒಂದು ಕಪಲ್ಸ್ ಸತಿಪತಿರಲ್ಲಿ ಸ್ವಲ್ಪ ಅನ್ಯೋನ್ಯತೆ ಭಾಳ ಕಮ್ಮಿ ಆಗುತ್ತೆ. ಯಾರ್ದಾರು ಒಂದು ತಾಯಿಯ ವಿಚಾರದಲ್ಲಿ ಅಥವಾ ಅತ್ತೆಯ ವಿಚಾರದಲ್ಲಿ ಗಲಾಟೆಗಳು, ಸ್ವಲ್ಪ ಅವ್ರಿಗೋಸ್ಕರ ಸ್ವಲ್ಪ ಸಪೋರ್ಟ್ ಮಾಡ್ತಕ್ಕಂಥದ್ದು, ಅವರಿಂದ ಈ ಒಂದು ಕಪಲ್ಸು ಗಲಾಟೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ತೋರಿಸ್ತಾ ಇದೆ. ಅವರಿಂದ ಅವರಿಬ್ಬರಿಗೂ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ಒಂದು ರೀತಿ ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು, ಒಂದು ರೀತಿ ಬಾಂಧವ್ಯ ಕಳ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ನು ಬಹುತೇಕ ಇದೆ. ಆದರೆ ಒಂದು ಒಳ್ಳೆಯ ವಿಚಾರ ಏನು ಅಂತಂದರೆ, ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅಥವಾ ಒಂದು ಕಾರ್ ಇರ್ಬೋದು, ಅಥವಾ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಕಾಸ್ಟ್ಲಿ ಐಟಮ್ ಇರ್ಬೋದು, ಹಾಗೆ ಭೂಮಿ ಖರೀದಿನೂ ಬರ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗೆ ವಾಹನ ಖರೀದಿ, ಭೂಮಿ ಖರೀದಿ ಅಥವಾ ಮನೆ ಕಟ್ಟೋ ವಿಚಾರ ಖಂಡಿತ ಯಾರು ಅಂದ್ಕೊಂಡಿದ್ದೀರೋ ಕೈ ಹಾಕಿದ್ರೆ ಖಂಡಿತ ಡೆಫಿನೆಟ್ಲಿ ಸಕ್ಸಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕುಂಭ ಲಗ್ನದವ್ರು ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಗುರು ಇರಬೇಕು. ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಿನ ಚಿಕಿತ್ಸೆ ಪಡೆಯೋಕ್ಕೆ ಹಣ ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ದೀರ್ಘಕಾಲದ ಇರ್ತಕ್ಕಂಥವ್ರಿಗೆ ಏನಾದ್ರು ರಿಲೀಫ್ ಇದೆಯಾ ಅಂತಂದರೆ ಸ್ವಲ್ಪ ಕಷ್ಟ. ಯಾಕಂದರೆ 4ನೇ ಮನೇಲಿ ಹೋಗಿ ಕೂತ್ಕೊಂಡಾಗ ಆ ಒಂದು ಕಾಯಿಲೆ ಸ್ವಲ್ಪ ಅಷ್ಟು ಈಸಿಯಾಗಿ ವಾಸಿಯಾಗೋದು ಸ್ವಲ್ಪ ಕಷ್ಟ. ಆಪ್ರೇಷನ್ಗಳಾದರೆ ಸ್ವಲ್ಪ ವಾಸಿಯಾಗೋದು ಕಷ್ಟ. ಸ್ವಲ್ಪ ಲೈಟಾಗಿ ಮೈಲ್ಡಾಗಿ, ನಾನು ಹೆಚ್ಚಾಗಿ ಅಂತಿರಲ್ಲ, ಯಾಕಂದರೆ ಗುರು ಸ್ವಲ್ಪ ಮೈಲ್ಡ್ ಪ್ಲ್ಯಾಂಟ್ ಆಗಿರೋದ್ರಿಂದ ಸ್ವಲ್ಪ ಮೈಲ್ಡಾಗಿ ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಒಂದು ತ್ರಯಂಬಕ ಮಂತ್ರ, ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿದ್ದಲ್ಲಿ ವಿಶೇಷವಾಗಿ ಲಾಭ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸೊ ಇನ್ನು ಉಳಿದ ವಿಚಾರದಲ್ಲೆಲ್ಲ, ಹಣಕಾಸು ವಿಚಾರದಲ್ಲೆಲ್ಲ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ದಶಾಭುಕ್ತಿಗಳಲ್ಲಿ ಗುರು ಇದ್ದರೆ ಒಳ್ಳೆಯ ಒಂದು ಸಮಯ. 1 ವರ್ಷದ ಕಾಲ ಇರೋದರಿಂದ ಭೂಮಿ ಖರೀದಿ ಮತ್ತು ಮನೆ ಕಟ್ಟೋ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ಬರೋದ್ರಿಂದ ಪ್ಲ್ಯಾನ್ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ಮತ್ತು ಕೊನೆಯ ಲಗ್ನಕ್ಕೆ ಹೋಗೋಣ, ಮೀನ ಲಗ್ನ. ಈ ಮೀನ ಲಗ್ನದ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮ ಪಡಬೇಕು. ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ಉಳಿದ ಬೇರೆ ಲಗ್ನಗಳು ಬಂದಾಗ ಸಾಕಷ್ಟು ಶ್ರಮಪಟ್ಟರೂ ಕೂಡ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬರ್ತಕ್ಕಂಥದ್ದು ಜ್ಯೋತಿಷದಲ್ಲಿ ನಾನು ನೋಡಿದ್ದೀನಿ. ಇಷ್ಟು ವರ್ಷದಲ್ಲಿ, ಇಷ್ಟು ಒಂದು ಜಾತಕ ನೋಡೋದಲ್ಲಿ ಒಬ್ಬರಿಗೆ ಕಷ್ಟಪಟ್ಟರೂ ಕೂಡ ಸಕ್ಸಸ್ ಆಗೋದು ಕಮ್ಮಿ. ಒಬ್ಬರು ಕಷ್ಟ ಲೈಟಾಗಿ ಪಟ್ಟರೆ ಸಾಕು ಈಸಿ ಸಕ್ಸಸ್ ಇರುತ್ತೆ. ಒಬ್ಬರಿಗೆ ಕಷ್ಟ ಅದಕ್ಕಿಂತ ಇನ್ನೂ ಸುಲಭವಾಗಿರುತ್ತೆ, ಕೇಕ್ ವಾಕ್ ಆಗಿಬಿಡುತ್ತೆ. ಕೆಲವ್ರಿಗೆ ಕಷ್ಟಪಟ್ಟರೆ ಅದು ಸಕ್ಸಸ್ ಸಿಗುತ್ತೆ. ಈ ಕಡೆ ಸೈಡ್ ನೋಡಿದ್ರೆ ಕಷ್ಟ ಅವ್ರಿಗಿಂತ ಜಾಸ್ತಿ ಪಡ್ತಾಯಿದ್ರೆ ಸಕ್ಸಸ್ ಸಿಗಲ್ಲ.
ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ನು ನಾವು ಈ 12 ರಾಶಿಗಳಲ್ಲಿ ಅನೇಕ ಕಾಂಬಿನೇಷನಲ್ಲಿ ನಾವು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನೋಡ್ತಾ ಇರ್ತೀವಿ. ಸೊ ಒಂದು ಇಲ್ಲಿ ನಮಗೆ ಏನು ಬರುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಪೂರ್ವ ಜನ್ಮದ ಕರ್ಮ ಫಲದಿಂದ ಆಯಾ ವ್ಯಕ್ತಿಗೆ ಒಬ್ರಿಗೆ ಕಷ್ಟಪಡ್ದಲೇ ಈಸಿಯಾಗಿ ಸಿಗುತ್ತೆ, ಕೆಲವ್ರಿಗೆ ಸ್ವಲ್ಪ ಕಷ್ಟಪಟ್ಟರೂ ಸಿಗುತ್ತೆ, ಸ್ವಲ್ಪ ಜಾಸ್ತಿ ಕಷ್ಟಪಟ್ಟರೂ ಸಿಗುತ್ತೆ, ಕೆಲವರು ಕಷ್ಟ ಅತಿಯಾಗಿ ಪಟ್ಟರೂ ಕೂಡ ಏನೂ ಸಿಗಲ್ಲ. ಆ ರೀತಿ ಒಂದು ಪರ್ಮುಟೇಷನ್ ಕಾಂಬಿನೇಷನ್ ನನ್ನ ಲೈಫಲ್ಲಿ ತುಂಬಾ ನೋಡಿದ್ದೀನಿ. ಸೊ ಅದಕ್ಕೆ ನಾವು ಜ್ಯೋತಿಷ್ಯನ ಕಲಿತಾಗ ಭಾಳ ಸುಲಭವಾಗಿ ಈಸಿಯಾಗಿ ನಾವು ಕಷ್ಟಪಡ್ತಾಯಿದ್ದೀವಿ, ಸಿಗುತ್ತೋ ಇಲ್ವೋ ಅಂತ ನೋಡಿದ್ರೆ ನಮ್ಮ ಎಫರ್ಟು ಅದಕ್ಕೆ ಹಾಕಬೇಕೋ ಇಲ್ವೋ ಅಂತ ಒಂದು ಗೊತ್ತಾಗುತ್ತೆ. ನೋಡಿ, ಪ್ರತಿಯೊಂದರಲ್ಲೂ ಕೂಡ ಎಫರ್ಟು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೈಂಡ್, ಬಾಡಿ, ಸೋಲ್ ಅಂತ ಏನು ಕರಿತೀವಿ ಹಾಕಲೇಬೇಕು. ಆದರೆ ಯಾವ ಕಡೆ ಹಾಕಿದ್ರೆ ನಮಗೆ ಸ್ವಲ್ಪ ಆದರೂ ಸಕ್ಸಸ್ ಸಿಗುತ್ತೆ, ಯಾವ ಕಡೆ ಹಾಕಿದ್ರೂ ಕೂಡ ಬರೋದೇ ಇಲ್ಲ ಅನ್ನೋದು ಕಡೆ ನಾವು ಅದಕ್ಕೆ ಆ ರೂಟಲ್ಲಿ ಹೋಗಿ ಸಮಯ ವ್ಯರ್ಥ ಮಾಡಿಕೊಂಡು ಮನಸ್ಥಿತಿ ಪರಿಸ್ಥಿತಿ ಎಲ್ಲ ವ್ಯರ್ಥ ಮಾಡ್ಕೊಳ್ಳೋ ಬದಲು ಸುಲಭವಾಗಿ ನಾವು ಜ್ಯೋತಿಷ್ಯ ಕಲಿತಾಗ ಅದ್ಭುತವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಹಾಗೆ ಇಲ್ಲಿ ಮೀನ ಲಗ್ನದವ್ರಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಟ್ಟರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು, ಭಾಳ ಶ್ರಮದಿಂದ ರ್ಯಾಂಕ್ ಬರ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಬರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಹಾಗೆ ಇದು ಸೇಮ್ ಅಪ್ಲೈಡ್ಸ್ ಟು ಜಾಬಲ್ಲೂ ಅಷ್ಟೇ ತಿರುಗಾಟ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾರ್ಯಾರು ಸ್ವಲ್ಪ ಜಾಬಲ್ಲಿರ್ತಕ್ಕಂಥವ್ರು, ಯಾಕೋ ನಾನು ಆರಾಮಾಗಿದ್ದೆ, ಸಡನ್ನಾಗಿ ಏನೋ ಒಂಥರ ಓಡಾಡೋ ಕೆಲಸ ಥರ ಆಯಿತು, ಅದು ಯಾವ ಥರ ಬೇಕಾದ್ರೂ ಆಗ್ಬೋದು, ಮನೆ ಏನಾದ್ರು ಶಿಫ್ಟ್ ಆಗ್ಬೋದು, ಆಫೀಸ್ ದೂರ ಆಗ್ಬೋದು, ಅನೇಕ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಆಗ್ಬಿಡುತ್ತೆ. ಅದು ಹೆಂಗಾಗುತ್ತೆ, ನಾವು ಕಂಪನಿ ಇಲ್ಲೇ ಪಕ್ಕದಲ್ಲಿದೆ, ತಿರುಗೋದೆಲ್ಲಿದೆ, ನಾನು ಯಾವಾಗಲೂ ಬೆಳಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಬರ್ತೀನಿ. ಎಷ್ಟೋ ಜನ ಈ ಥರ ಹೇಳಿರೋರು 2 ತಿಂಗಳು, 3ನೇ ತಿಂಗಳಲ್ಲಿ ಒಂದು ಏನೋ ಬಲವಂತವಾಗಿ ಮನೆ ಬದಲಾವಣೆ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಕಾರಣಾಂತರದಿಂದ ದೂರ ಹೋಗ್ತಕ್ಕಂಥದ್ದು ಆಫೀಸಿಂದ, ಅಥವಾ ಆಫೀಸೇ ಇನ್ನೊಂದು ಕಡೆ ಶಿಫ್ಟ್ ಆಗ್ತಕ್ಕಂಥದ್ದು, ಅಥವಾ ಆಫೀಸ್ ಅವರೇ ಇನ್ನೊಂದು ಬ್ರ್ಯಾಂಚಿಗೆ ಹೋಗಿ ಸ್ವಲ್ಪ ದೂರದಲ್ಲಿ ಅಂತ ಹೇಳ್ತಕ್ಕಂಥದ್ದು, ಏನಾರು ಒಂದು ವಿಚಾರದಲ್ಲಿ ಈ ಒಂದು ಕಾಲಚಕ್ರ ನಮಗೆ ಬದಲಾವಣೆ ತರ್ತಾನೇ ಇರುತ್ತೆ. ಸೊ ಆ ವಿಚಾರದಲ್ಲಿ ನೋಡಿದಾಗ ಸ್ವಲ್ಪ ಓಡಾಟ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಕಷ್ಟಪಟ್ಟಲ್ಲಿ ಸ್ವಲ್ಪ ಪ್ರಮೋಷನ್ಗೆ ಅಥವಾ ಒಂದು ಅಧಿಕಾರಕ್ಕೆ ಪ್ರಾಪ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಒಂದು ಅಧಿಕಾರ, ಇದು ಬಿಸ್ನೆಸ್ ವಿಚಾರದಲ್ಲಿ, ಯಾಕಂದರೆ ಕೂತಿರ್ತಕ್ಕಂಥ ಸ್ಥಾನ 3ನೇ ಸ್ಥಾನ ಕಮಿಷನ್ ಬರ್ತಕ್ಕಂಥ ಸ್ಥಾನ, ಹೆಚ್ಚಿನ ಕಮಿಷನ್ ಬರ್ತಕ್ಕಂಥದ್ದು. ಉಳಿದ ಮನೆಗಳಲ್ಲಿ ನಮಗೆ 10ನೇ ಮನೆ, 1ನೇ ಮನೆ ಸೆಲ್ಫ್ ಎಫರ್ಟು, 3ನೇ ಮನೆ ಎಫರ್ಟ್ ವಿತ್ ಕಮಿಷನ್ನು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಗುರುದಶ ಗುರುಭುಕ್ತಿ ಬಂದಿದ್ದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕವಾಗಿರ್ತಕ್ಕಂಥ ದುಡ್ಡಿನ ಲಾಭಾಂಶ ಬರ್ತಕ್ಕಂಥ ತೋರಿಸ್ತಾ ಇದೆ. ಅದರ ಜೊತೆಗೆ ಈ ವಿವಾಹ ವಿಚಾರದಲ್ಲಿ ಮಾತುಕತೆ ಆಗುತ್ತೆ, ಆದರೆ ಫೈನಲೈಸ್ ಆಗಲ್ಲ. ಯಾವುದಾದ್ರು ಒಂದು ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ. ಸ್ವಲ್ಪ ಒಂಚೂರು ಸಮಾಧಾನದಿಂದ ಇದ್ದರೆ ಸ್ವಲ್ಪ ಈ ಒಂದು ಅಹಂನ ಬಿಟ್ಟು ಇದು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇಲ್ಲೊಂದು 4 ಸಂಬಂಧ ನೋಡಿದ್ವಿ, ಒಂದೊಂದು ಥರ ಗಲಾಟೆಗಳಾಯಿತು, ಒಂಥರ ವಿಚಾರಗಳು ಬಂತು ಅಂತ ಬರ್ತಕ್ಕಂಥದ್ದೇ ಗುರುವಿನ ಒಂದು ವಿಚಾರದಲ್ಲಿ ದಶಾಭುಕ್ತಿಗಳಲ್ಲಿ ತೋರಿಸ್ತಾ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂತು ಅಂದರೆ ಯಾವುದೇ ರೀತಿ ಒಂದು ತೊಂದರೆ ಇಲ್ಲ, ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಹಣಕಾಸು ವಿಚಾರದಲ್ಲೂ ಕೂಡ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಸಮಯ. ಹಾಗೆ ಇಷ್ಟು ಕೂಡ ಕಳೆದ 3 ದಿವಸದಿಂದ ಈ ದ್ವಾದಶ ಲಗ್ನದ ಗುರು ವೃಷಭ ರಾಶಿ ಸಂಚಾರ ಮತ್ತು ಮುಂದಿನ ವರ್ಷ 14ನೇ ತಾರೀಕು ಮೇ 2025ವರೆಗೂ ಈ ಫಲಗಳಿರ್ತಕ್ಕಂಥದ್ದು. ಸೊ ನಮ್ಮ ಯೂಟ್ಯೂಬಲ್ಲೂ ಇರುತ್ತೆ, ಯಾರು ಮಿಸ್ ಮಾಡಿದರೆ ಖಂಡಿತ ಹಳೆಯದು ಲಗ್ನ ನೋಡಿಲ್ಲ ನಾನು ಇವತ್ತೇ ನೋಡ್ತಾ ಇದ್ದೀನಿ, ಬೇರೆ ಲಗ್ನಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥವ್ರು ಯೂಟ್ಯೂಬಲ್ಲಿ ಹೋಗಿ ನೋಡಿ. IS TVಯಲ್ಲೂ ಬರ್ತಕ್ಕಂಥದ್ದು, ನಮ್ಮ ನಕ್ಷತ್ರ ನಾಡಿಯಲ್ಲಿ ಬರ್ತಕ್ಕಂಥದ್ದು ನೋಡಿ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು.